ಒಂದು ಬಾರಿ ನನಗೆ ಅಧ್ಯಕ್ಷರಾಗಿ ಮಾಡಿಕೊಟ್ರು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಚಿರಋಣಿ. ಆ ಒಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಅವಧಿಯಿಂದನೇ ನೀವು ನನ್ನನ್ನು ಇಷ್ಟರ ಮಟ್ಟಿಗೆ ನೀವು ಕೂಡ ಗುರುತಿಸಿದ್ರಿ. ಮಾಧ್ಯಮದ ಮುಖಾಂತರ ನನ್ನ ಜನರ ಬಳಿಗೆ ನಾನು ಹತ್ತಿರವಾಗಿದ್ದು ಕೂಡ ನೀವು ಕೂಡ ಕಾರಣ. ಮೈಸೂರಿನ ಮಾಧ್ಯಮದ ಸನ್ಮಿತ್ರರು ಆಗಿನ ನನ್ನ ಒಂದು ಅವಧಿಯ ಎಲ್ಲ ಕೆಲಸಗಳನ್ನು ಜನರಿಗೆ ಸಾಕಷ್ಟು ಇದಾಗಿ ತಲುಪಿಸಿದ್ರಿ. ಇವತ್ತು ನಾನು 2013ರಲ್ಲಿ ಯಾವುದೇ ಆಕಾಂಕ್ಷಿಯಾಗಿರಲಿಲ್ಲ, ನಾನು ಚುನಾವಣೆಗೆ ಕೇಳಲಿಲ್ಲ. ಆದರೆ 18ರ ಚುನಾವಣೆಯಲ್ಲಿ ನಾನು ಆಕಾಂಕ್ಷಿಯಾಗಿದ್ದೆ. ಕೊಳ್ಳೇಗಾಲಕ್ಕೆ ನಾನು ಅಪ್ಲಿಕೇಶನ್ ಕೂಡ ಹಾಕಿದ್ದೆ. ನನಗೆ ಆವಾಗ ಅವಕಾಶ ವಂಚಿತಳಾಗಿದ್ದೀನಿ. ಎಲ್ಲೋ ನಾನು ಬೂತ್ಗೂ ಕೆಲಸ ಮಾಡಿದ್ದೆ ಅವತ್ತು. ಆನಂತರ 23ರ ಚುನಾವಣೆಯಲ್ಲೂ ಕೂಡ ನನಗೆ ಅವಕಾಶ ವಂಚಿತಳಾಗಿದ್ದೀನಿ ನಾನು. ಮತ್ತು ಲೋಕಲ್ ಬಾಡಿ ಚುನಾವಣೆ 2 ಬಾರಿನೂ ಕೇಳಿದ್ದೆ ನಾನು. ಧರ್ಮಸಾನ ಅವ್ರಿಗೆ ಕೊಟ್ಟಾಗಲೂ ಕೇಳಿದ್ದೆ, ನಮ್ಮ ತಿಮ್ಮಯ್ಯ ಸಾಹೇಬ್ರಿಗೆ ಕೊಟ್ಟಾಗಲೂ ಕೇಳಿದ್ದೆ. ಈಗಲೂ ಆವಾಗಲೂ 2 ಬಾರಿ ನಾನು ಅವಕಾಶ ವಂಚಿತಳಾಗಿದ್ದೀನಿ. ನಾಮಿನೇಷನ್ ಮಾಡುವಾಗ ಅಂದರೆ ಕೌನ್ಸಿಲ್ಗೆ ನಾಮನಿರ್ದೇಶನ ಮಾಡುವಾಗಲೂ ಕೂಡ ನನಗೆಲ್ಲೋ ಒಂದು ಕಡೆ ಅವಕಾಶ ಸಿಕ್ಕತ್ತೆ ಅನ್ನೋ ನಂಬಿಕೆ ಇತ್ತು. ಅಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಪಾರ್ಲಿಮೆಂಟ್ಗೆ ನನಗೆ ಅವಕಾಶ ಕೊಡಿ, ನಾನು ಈ ಒಂದು ನನ್ನ ಕರ್ನಾಟಕದ ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ ಅಲ್ಲಿ ಧ್ವನಿ ಆಗ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ ನಾನು ನಮ್ಮ ನಾಯಕರಿಗೆ ಮನವಿಯನ್ನು ಮಾಡಿದ್ದೇನೆ. ನನಗೆ ಒಂದು ಅವಕಾಶವನ್ನು ಕೊಟ್ಟರೆ ಖಂಡಿತ ಕಾಯವಾಚ ಮನಸ್ಸ ನಾನು ಒಬ್ಬ ಸಂಸತ್ಗೆ ಹೋಗಿ ಅಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ನಾನು ನಮ್ಮ ನಾಯಕರಿಗೆ ನಾನು ತಿಳಿಸಿದ್ದೇನೆ. ನಾನು ಆಕಾಂಕ್ಷಿಯಾಗಿದ್ದೀನಿ, ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ನಾನು ಕೇಳ್ಕೊಂಡಿದ್ದೀನಿ. ಖಂಡಿತ ನನಗೆ ನಂಬಿಕೆ ಇದೆ. ನನ್ನ ಪಕ್ಷದ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾದೇವಪ್ಪ ಸಾಹೇಬ್ರನ್ನ ಈ ಒಂದು ಚುನಾವಣೆಗೆ ಉಸ್ತುವಾರಿಯಾಗಿ ನೇಮಕ ಮಾಡಿದೆ ಹೈಕಮಾಂಡು. ನಾನು ಅವ್ರಿಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಈ ಒಂದು ನಿಮ್ಮ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಬಹಳ ಸೂಕ್ತವಾದ ವ್ಯಕ್ತಿಗೆ, ಸೂಕ್ತವಾದ ನಾಯಕರಿಗೆ ನಮ್ಮ ಮಾದೇವಪ್ಪ ಸಾಹೇಬ್ರಿಗೆ ಒಂದು ಚುನಾವಣೆ ಉಸ್ತುವಾರಿಯಾಗಿ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಖಂಡಿತ ಅವರ ಉಸ್ತುವಾರಿಯಲ್ಲಿ ನಾವು ಈ ಒಂದು ಚುನಾವಣೆಯನ್ನು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಮತ್ತು ಮೈಸೂರಿನಲ್ಲೂ ಕೂಡ ಗೆಲ್ತೀವಿ.